ಶ್ರೀ ಸರ್ವೋದಯ ಪ್ರೌಢಶಾಲೆ ಎಣ್ಣಿಕೊಪ್ಪ ಕಮರಳ್ಳಿ. ವಿಷಯ ದೈಹಿಕ ಶಿಕ್ಷಣ, ಅಧ್ಯಾಯ 7 ಜಾವಲಿನ್ ಎಸೆತ. ಇದು ಕೂಡ ಮೇಲಾಟಗಳಲ್ಲಿ ಇದು ಒಂದು ಪ್ರಾಮುಖ್ಯತೆಯನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. ಇದು ಹಿಂದೆ ಇದೊಂದು ಕಥೆ ಏನಪ್ಪ ಅಂತಂದ್ರೆ, ಇಂದಿನ ಆದಿಮಾನವ ಕಾಲದಲ್ಲಿ ಒಂದು ಚೂಪಾಗಿರ್ತಕ್ಕಂಥ ಒಂದು ಕಟ್ಟಿಗೆದ ಆಗಿರ್ಬೋದು ಅಥವಾ ಕಲ್ಲಿನ ಆಗಿರ್ತಕ್ಕಂಥದನ್ನ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಅದನ್ನ ಆ ಒಂದು ಇದರಿಂದ ಎಸೆತ ಮುಖಾಂತರ ಏನ್ ಮಾಡ್ತಿದ್ರು, ಪ್ರಾಣಿಗಳನ್ನ ಅಥವಾ ಉಪಜೀವನಕ್ಕೆ ಅವರು ಬೇಟೆಗಳನ್ನ ಆಡುತ್ತಾ ಈ ಒಂದು ಇದನ್ನ ಮಾಡ್ಕೊಳ್ತಾ ಇದ್ರು, ಉಪಜೀವನವನ್ನ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಅವರ ಹಸಿವಿಗೆ, ಅವರ ಊಟಕ್ಕೆ ಮತ್ತು ಇದನ್ನ ಪ್ರಾಣಿಗಳನ್ನ ಬೇಟೆ ಆಡೋದ್ರ ಮುಖಾಂತರ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಒಂದು ಇದನ್ನ ಅದಕ್ಕೆ ಜಾವಲಿನ್ ಅಂತ ಕರಿತಿದ್ವಿ, ಮತ್ತೆ ಬರ್ಚೆ ಎಸೆತ ಅಂತ ಕೂಡ ಕರಿತೀವಿ. ಬರ್ಚೆ ಎಸೆತ ಅಂತ ಕೂಡ ಜಾವಲಿನ್ ಎಸೆತ. ಇದು ಮೇಲಾಟಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈ ಪಾಠದಲ್ಲಿ ನಾವು ಕೆಳಗಿನ ಅಂಶಗಳನ್ನು ತಿಳಿಯಬೇಕಾದ್ರೆ ಜಾವಲಿನ್ ಎಸೆತದ ಒಂದು ಇತಿಹಾಸ ಬೇಕು. ಜಾವಲಿನ್ ಎಸೆತದ ಒಂದು ಇತಿಹಾಸವನ್ನು ತಿಳ್ಕೊಳ್ಬೇಕು. ನೀವು ಇದರಲ್ಲಿ ಏನ್ ಮಾಡಿದ್ರಿ ಅಂತಂದ್ರೆ 8ನೇ ತರಗತಿ ಒಳಗೆ ಆ ಜಾವಲಿನ್ ಎಸೆತದ ಒಂದು ಏನು ಅಂಕಣದ ಪರಿಚಯ, ಮತ್ತೆ ಮಹತ್ವ ಏನು, ಗೆರೆಗಳ ಮಹತ್ವ ಏನು, ಯಾವ ರೀತಿಯಾಗಿ ಇದು ಮಾಡಬೇಕು ಅಂತಕ್ಕಂಥದನ್ನ ನೀವು ತಿಳಿದುಕೊಂಡಿದ್ದೀರಿ. ಇಲ್ಲಿ ಜಾವಲಿನ್ ಎಸೆತದ ಇತಿಹಾಸವನ್ನ ತಿಳ್ಕೊಳ್ಬೇಕು. ಇಲ್ಲಿ ಜಾವಲಿನ್ ಎಸೆತದ ಸ್ಪರ್ಧೆಯ ಮೇಲಾಟದಲ್ಲಿ ಒಂದು ಪ್ರಮುಖವಾದ ಮೈದಾನವನ್ನ ಎಸೆತದ ಸ್ಪರ್ಧೆ ಆಗಿದೆ. ಇದು ಮೇಲಾಟದ ಎಸೆತದ ಸ್ಪರ್ಧೆಯಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಪಡೆದಿರುತ್ತದೆ. ಇದು ಪ್ರಾಚೀನ ಕಾಲದಲ್ಲಿ ಜಾವಲಿನ್ ಎಸೆತ ಕ್ರೀಡಾ ಪ್ರಾರಂಭವಾಗಿದ್ದು ಆದಿಮಾನವನ ಬೇಟೆಗಾಗಿ ಮತ್ತು ಉದ್ದವಾದ ಹಗುರ ಕೋಲಿನ ತುದಿಗೆ ಚೂಪಾದ ಕಲ್ಲನ್ನು ಸಿಕ್ಕಿಸಿ ಆಯುಧವಾಗಿ ಉಪಯೋಗಿಸುತ್ತಿದ್ದರು. ನಿಮ್ಗೆ ಅವಾಗಲೇ ಹೇಳಿದೆ, ನಿಮಗೆ ಚೂಪಾಗಿರ್ತಕ್ಕಂಥ ಕಲ್ಲನ್ನ ಕಟ್ಟಿಗೆ ಇದು ಮಾಡಿಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಬೇಟೆ ಆಡೋದ್ರ ಮುಖಾಂತರ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇಲ್ಲಿ ಈ ಒಂದು ಇದನ್ನ ಆಯುಧವನ್ನು ಉಪಯೋಗಿಸಿಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಬೇಟೆಯನ್ನ ಆಡ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಒಂದು ಮುಖ್ಯ ಆಯುಧ ಜಾವಲಿನ್ ಆಗಿದ್ದು ಎಸೆಯುವುದಕ್ಕೆ ಅನುಕೂಲವಾದಂತಹ ಹಗುರವಾದ ಈಟಿಯಾಗಿತ್ತು. ಆಧುನಿಕ ಜಾವಲಿನ್ ತೂಕ ಮತ್ತು ಉದ್ದಗಳ ಅನೇಕ ಬದಲಾವಣೆಗಳನ್ನು ಪಡೆದಿದೆ. ನಿಮ್ಮ ನಿಯಮಗಳಿಗೆ ಬದಲಾವಣೆಗಳಿಗಾಗಿ ಒಲಿಂಪಿಕ್, ಏಷ್ಯನ್ ರಾಷ್ಟ್ರ ಮತ್ತು ರಾಜ್ಯ ಮುಂತಾದ ಹಂತಗಳಲ್ಲಿ ಮೇಲಾಟಗಳು ಮೈದಾನ ಎಸೆತಗಳಲ್ಲಿ ಸ್ಪರ್ಧೆಯಲ್ಲಿ ಒಂದು ಪ್ರಮುಖವಾದ ಸ್ಪರ್ಧೆಯಾಗಿದೆ. ಇದು ಒಲಿಂಪಿಕ್ ಇತಿಹಾಸ ಇದೆ, ನಿಮಗೆ ಗೊತ್ತಿರತಕ್ಕಂಥದ್ದು. ಒಲಿಂಪಿಕ್ ಇತಿಹಾಸ ಏನಂತಂದ್ರೆ, ಜಾವಲಿನ್ ಎಸೆತದ ಪ್ರಾಚೀನ ಗ್ರೀಕ್ ಒಲಿಂಪಿಕ್ ಕ್ರೀಡೆಯಾಗಿದ್ದು ನಂತರ ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ 1908ರಲ್ಲಿ ಇದು 8ರಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ, 1932ರಲ್ಲಿ ಮಹಿಳೆಯರಿಗಾಗಿ ಸೇರ್ಪಡೆ ಆಗಿತ್ತು. ಜಾವಲಿನ್ ಎಸೆತದ ಸ್ಪರ್ಧೆ ಒಂದು ರೀತಿಯ ಕುತೂಹಲವಾದ ಉಂಟು ಮಾಡಿದ. ಈ ಹಿಂದೆ ಜಾವಲಿನ್ ಅನ್ನು ಆಹಾರ ಪಡೆಯಲು ಆಯುಧವಾಗಿ ಉಪಯೋಗಿಸುತ್ತಿದ್ದರು. ಆದರೆ ಈ ಜಾವಲಿನ್ ಅನ್ನು ಪದಕಗಳ ಬೇಟೆಗಾಗಿ ಪಡೆಯಲು ಎಸೆಯುತ್ತಾರೆ. ಅವಾಗ ಏನ್ ಮಾಡ್ತಿದ್ರು, ಉಪಹಾರಕ್ಕಾಗಿ ಉಪಯೋಗಿಸ್ತಾ ಇದ್ರು. ಉಪಹಾರಕ್ಕಾಗಿ ಉಪಯೋಗಿಸೋದನ್ನ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈ ಒಂದು ಬೇಟೆಗೆ ಪದಕಕ್ಕಾಗಿ, ನಮಗೆ ಗೆಲುವಿಗಾಗಿ, ಜಯಶಾಲೆಯಲ್ಲಿ ಗೆಲ್ಲಿಸುವುದಕ್ಕಾಗಿ ಮತ್ತು ಸ್ಪರ್ಧೆಗಾಗಿ ಆ ಬರ್ಚೆ ಎಸೆತವನ್ನ ಉಪಯೋಗಿಸ್ತಾರೆ. ಆದ್ರೆ ಜಾವಲಿನ್ ಅನ್ನ ಇದು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ
ನಿಮಗೆ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಲಿಂಪಿಕ್ ಇದರೊಳಗೆ ಇದು ಏನ್ ಮಾಡ್ತಾರೆ ಸೇರ್ಪಡೆ ಆಗಿದ್ದು 1908ರಲ್ಲಿ ಪುರುಷರದಾಯಿತು, 1932ರಲ್ಲಿ ಮಹಿಳೆಯರಾಯಿತು ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಜಾವೆಲಿನ್ ರಚನೆ. ಜಾವೆಲಿನ್ ತೆಲೆಯ ಒಂದು ಕಾಂಡ ಮತ್ತು ಹಗ್ಗದ ಹಿಡಿ ಎಂದು 3 ಭಾಗಗಳನ್ನಾಗಿ ಹೊಂದಿರುತ್ತದೆ. ಜಾವೆಲಿನ್ ತೆಲೆಯ ಮುಂದಿನ ಭಾಗ ಮತ್ತು ಚೂಪಾಗಿ ಧಾತುವಿನಿಂದ ಮಾಡಲ್ಪಟ್ಟಿರುತ್ತದೆ. ಜಾವೆಲಿನ್ ಅನ್ನು ಹಿಡಿಯುವ ಗುರುತ್ವಾಕರ್ಷಣದ ಮಧ್ಯಬಿಂದುವಿನಲ್ಲಿರುವ ಚಿತ್ರವಾಗಿರುತ್ತದೆ. ಇದು ಬಹಳಷ್ಟು ಸುಲಭವಾಗಿ ನೀವು ಮಾಡಬಹುದು. ಬಹಳಷ್ಟು ಸುಲಭವಾಗಿ ನೀವು ಈ ರೀತಿಯಾಗಿ ಲೈನ್ ಅನ್ನ ಉದ್ದಕ್ಕೆ ನೀವು ಸ್ಕೇಲವಾಗಿ ಹೇಳ್ಕೊಂಡು ಈ ರೀತಿಯಾಗಿ ಹೇಳ್ಕೊಂಡು ಈ ರೀತಿಯಾಗಿ ಹೇಳ್ಕೊಂಡು ಈ ರೀತಿಯಾಗಿ ಮಾಡಿ ನೀವೇನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಇದು ಹಗ್ಗದ ಹಿಡಿ. ಇನ್ನು ಬೇಕಾದ್ರೆ ಉದ್ದ ಮಾಡ್ಕೊಳ್ಬಹುದು ನೀವು. ಇಲ್ಲಿ ಇದನ್ನ ಕಾಂಡ, ಇಲ್ಲಿ ಹಗ್ಗದ ಹಿಡಿ. ಹಗ್ಗದ ಹಿಡಿ ಹಗ್ಗದ ಹಿಡಿ. ಇದು ಕೆರೆ. ಇದನ್ನ ನೀವು ಆಲ್ರೆಡಿ ಬಳಸ್ತಾ ಇದ್ದೀರಿ ಮತ್ತು ನಿಮಗೆ ಜಾವೆಲಿನ್ ಎಸೆತದ ಅಂಕಣ ಕೂಡ ಇಲ್ಲಿ ಯಾವ ರೀತಿಯಾಗಿ ಇದು ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಚಿತ್ರದೊಳಗೆ ನಾವು ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಕ್ಲಾಸ್ ಇಲ್ಲಿ ಜಾವೆಲಿನ್ ಎಸೆತದ ಓಟದ ಮಾರ್ಗವನ್ನ ನಾವು ನೋಡಿದಾಗ ಇಲ್ಲಿ ಜಾವೆಲಿನ್ ಎಸೆತದ ಇಲ್ಲಿ ಜಾವೆಲಿನ್ ಎಸೆತದ ಓಟದ ಮಾರ್ಗ ಕನಿಷ್ಠ 36 ಇರ್ತದೆ. ಇಲ್ಲಿ ಕನಿಷ್ಠ 40ರಿಂದ 36.5 ಮೀಟರ್ ಮೀಟರ್ ಇರತಕ್ಕಂಥದ್ದು. ಓಟದ ಮಾರ್ಗವು 4 ಮೀಟರ್ ಅಗಲವಿರುತ್ತದೆ. ಓಟದ ಮಾರ್ಗ 4 ಮೀಟರ್ ಅಗಲ ಇರುತ್ತದೆ. ಇಲ್ಲಿ ಇದೇ ರೀತಿ 4 ಮೀಟರ್ ಮತ್ತು 5 ಮೀಟರ್ ಅಂದ್ರೆ 20-30 ಮೀಟರ್. ಇಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನ ನಾವು ನೋಡ್ತೇವೆ. ಆದರೆ ಇಲ್ಲಿ 30ರಿಂದ 36.5 ಮೀಟರ್ ಉದ್ದ ಇರುತ್ತದೆ. ಓಟದ ಮಾರ್ಗವು 4 ಮೀಟರ್ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವೃತ್ತಿಪರದೆಯ 7 ಸೆಂಟಿಮೀಟರ್ ಅಗಲವಿರುವಂತೆ ಬಿಳಿಯ ಬಣ್ಣ ಹಚ್ಚಿರಬೇಕು. ಇಲ್ಲಿ ಬಿಳಿ ಬಣ್ಣವನ್ನ ಹಚ್ಚಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ವೃತ್ತಿಪರದೆಯ 2 ತುದಿಗಳ ಓಡುವ ಮಾರ್ಗ ಸಮಾನಾಂತರ ಗೆರೆಯ ಲಂಬವಾಗಿ 75 ಸೆಂಟಿಮೀಟರ್ ಉದ್ದ ಮತ್ತು ಸೆಂಟಿಮೀಟರ್ ಉದ್ದ ಮತ್ತು 7 ಸೆಂಟಿಮೀಟರ್ ಅಗಲವಿರುವ ಬಿಳಿ ಬಣ್ಣದ ಸ್ಟ್ರಾಚ್ ಗೆರೆಯನ್ನ ಹಾಕಬೇಕು. ಸ್ಟ್ರಾಚ್ ಗೆರೆಯನ್ನ ಹಾಕಬೇಕು. ಇದು ಸ್ಪರ್ಧೆಯ ಮೂಲ ನಿಯಮವನ್ನ ನಾವು ತಿಳ್ಕೋಬೇಕಾಗ್ತದೆ.
ನಿಯಮವನ್ನ ನಾವು ತಿಳ್ಕೊಳ್ತೀವಿ. ಇಲ್ಲಿ ಸ್ಪರ್ಧೆಯ ಮೂಲ ನಿಯಮ ಏನಪ್ಪ ಅಂದ್ರೆ ಜಾವೆಲಿನ್ ಎಸೆತವನ್ನು ಓಡುವ ಮಾರ್ಗದಿಂದ ಎಸೆಯಬೇಕು. ಜಾವೆಲಿನ್ ಕಡ್ಡಾಯವಾಗಿ ಅದರ ಅಗ್ಗದ ಹಿಡಿಯಲ್ಲಿ ಅಂಗೈ ಮೇಲುವಾಗಿರುವಂತೆ ಹಿಡಿಯಬೇಕು. ನೀವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನೀವು ಜಾವೆಲಿನ್ ಅನ್ನ ಕೈಗೆ ಹಿಡ್ಕೊಳ್ತೀರಿ, ಅಲ್ಲಿ ಹಗ್ಗ ಸುತ್ತಿರ್ತಾರೆ, ಹಗ್ಗ ಸುತ್ತಿದಾಗ ಅದನ್ನ ಹಗ್ಗದ ಸುತ್ತಿರ್ತಕ್ಕಂಥದ್ದು ಅದರ ಮೇಲೆ ನೀವು ಹಿಡಿಕೆಯನ್ನು ತೆಗೆದುಕೊಳ್ತೀರಿ. ತೆಗೆದುಕೊಂಡು ಮುಂದೆ ಓಡುತ್ತಾ ಏನ್ ಮಾಡ್ತೀರಿ ಅದನ್ನ ಎಸಿತೀರಿ. ಎಲ್ಲಿ ಓಡುವ ಮಾರ್ಗದ ಮುಖಾಂತರ ನೀವೇನ್ ಮಾಡ್ತೀರಿ ಅದನ್ನ ಎಸಿತೀರಿ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿರ್ತಕ್ಕಂಥದನ್ನ ನಾವು ಇಲ್ಲಿ ನೋಡಿದಾಗ ಅದೇ ರೀತಿಯಾಗಿ ಇಲ್ಲಿ ಜಾವೆಲಿನ್ ಭುಜದ ಮೇಲೆ ಹಿಡಿದು ಎಸೆಯಬೇಕು. ಅದೇ ರೀತಿ ಮೊಣಕೈ ಮುಂದೆ ಚಾಚಿರುವಂತಾಗಿರಬೇಕು. ಹಾಗೆ ಜಾವೆಲಿನ್ ಎಸೆತದ ಅದರ ಲೋಹದ ತುದಿಯ ಮೊದಲ ನೆಲವನ್ನು ತಾಗಬೇಕು, ನಂತರ ಉಳಿದ ಭಾಗ ನೆಲಕ್ಕೆ ತಾಗಬೇಕು. ಯಾರು ಜಾವೆಲಿನ್ ಸ್ಪರ್ಧೆ ಮಾಡಿದ್ರಲ್ಲಿ ನೀನಾ? ಜಾವೆಲಿನ್ ನಾವು ಎದುರು ಮಾಡಿರ್ತಕ್ಕಂಥ ಸ್ಪರ್ಧೆ ಮಾಡಿದಾಗ ಯಾರು ಮಾಡಿದ್ರು? ಕ್ರೀಡಾಕೂಟ ನಡೀತಾರ, ಅವಾಗ ಅದು ಮುಂದೆ ಚೂಪಾಗಿರ್ತಕ್ಕಂಥದ್ದು ಹೋಗಿ ಮುಂದೆ ಏನಾಗಬೇಕು, ಪಾಯಿಂಟ್ ಆಗಬೇಕು, ನೆಲಕ್ಕೆ ತಾಗಿರಬೇಕು. ಆ ರೀತಿಯಾಗಿರ್ತಕ್ಕಂಥದ್ದಲ್ಲಿ ಜಾವೆಲಿನ್ ಎಸೆದಾಗ ಅದರ ಲೋಹದ ತುದಿ, ಅಲ್ಲಿ ಮುಂದೆ ಇರ್ತಕ್ಕಂಥ ಬಿಳಿಯ ಒಂದು ಲೋಹದ ತುದಿ ಏನಿರ್ತದಲ್ಲ ಅದೇನಾಗಬೇಕು, ಟಚ್ಚಾಗಿರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಅದು ಪಾಯಿಂಟ್ ಆಗುತ್ತೆ. ಜಾವೆಲಿನ್ ನೆಲಕ್ಕೆ ತಾಗುವವರೆಗೂ ಎಸೆತಗಾರ ತನ್ನ ಬೆನ್ನನ್ನು ಎಸೆದು ದಿಕ್ಕಿಗೆ ತೋರಿಸುವಂತಿಲ್ಲ. ಎಸೆಯುವಾಗ ಅದನ್ನ ಬೆನ್ನನ್ನ ಅದಕ್ಕೆ ತೋರಿಸುವಂತಿಲ್ಲ. ಜಾವೆಲಿನ್ ತುದಿಯ ಗುರುತು ಸೆಂಟರ್ನ ಗೆರೆಗಳ ಒಳಗೆ ಬೀಳಬೇಕು. ಅದು ಒಳಗೆ ಬೀಳಬೇಕು. ಎಕಡೆ ಲೈನ್ ಹೋಗಿರುತ್ತಲ್ಲ ಆ ಕಡೆ ಹೋಗಿರುತ್ತೆ, ಆ ಕಡೆ ಲೈನ್ ಆ ಕಡೆ ಹೋಗಿರಬಾರ್ದು ಮತ್ತು ಈ ಕಡೆಗೆ ಬೀಳಬಾರದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಅದೇ ರೀತಿಯಾಗಿ ಎಸೆತದ ಜಾವೆಲಿನ್ ನೆಲಕ್ಕೆ ತಾಗುವವರೆಗೂ ಓಡುವ ಮಾರ್ಗ ಬೀಳುವಂತಿಲ್ಲ. ಜಾವೆಲಿನ್ ಎಸೆತದ ನಂತರದ ಹೊರಗೆ ಹೋಗುವ ಬಿಳಿಯ ಅಡ್ಡಗೆರೆಯನ್ನು ಮುಟ್ಟಿದ ಆ ಗೆರೆಯ ಹಿಂಭಾಗದಲ್ಲಿ ವೃತ್ತದ ಹೊರಗೆ ಕಾಲಿಟ್ಟು ಬರಬೇಕು. ಹಾಗೆ ಜಾವೆಲಿನ್ ಎಸೆತದ ಸ್ಪರ್ಧೆಯಲ್ಲಿ ಮೊದಲ ಸುತ್ತಿನಲ್ಲಿ 3 ಪ್ರಯತ್ನಗಳು ಪಟ್ಟು ಅದರಲ್ಲಿ ಉತ್ತಮ ಪ್ರದರ್ಶನ ತೋರಿದ 8 ಎಸೆತಗಾರರು ಆಯ್ಕೆ ಮಾಡಿಕೊಂಡು ಮತ್ತು 3 ಅವಕಾಶಗಳನ್ನು ನೀಡಬೇಕು. ನಿಮಗೆ ಯಾವುದೇ ಎಸೆತ ಆಗಿರ್ಬೋದು, ಮೇಲಾಟಗಳಲ್ಲಿ ಜಾವೆಲಿನ್ ಎಸೆತ ಆಗಿರ್ಬೋದು, ಅಥವಾ ಚಕ್ರ ಎಸೆತ ಆಗಿರ್ಬೋದು, ಗುಂಡಿ ಎಸೆತ ಆಗಿರ್ಬೋದು, ಎಸೆತದ ಒಂದು ಪ್ರಯತ್ನಗಳಲ್ಲಿ ನಿಮಗೆ 3 ಅವಕಾಶಗಳನ್ನ ಕೊಡ್ತೀವಿ. 3 ಅವಕಾಶಗಳನ್ನು ಕೊಟ್ಟ ನಂತರ ಅದರಲ್ಲಿ ಹೈಯೆಸ್ಟ್ ಯಾವ ರೀತಿಯಾಗಿ ಆಗಿರುತ್ತೆ ಇದನ್ನ ಮುಗಿದಿರ್ತಾರೆ, ಪಾಯಿಂಟ್ ಅನ್ನ ಮಾಡಿರ್ತಾರೆ, ಇಷ್ಟು ಮೀಟರ್ ಅಂತ ಮಾಡಿರ್ತಾರೆ. ಆ ಮೀಟರ್ ಅನ್ನ ನೀವು ಇದನ್ನ ಮಾಡಿಕೊಳ್ಬೇಕಾಗ್ತದೆ. ಅಲ್ಲಿ ಮಾಡಿಕೊಂಡಾಗ ಯಾರು ಹೆಚ್ಚು ಹೋಗಿರ್ತಾರೋ ಆ 8 ವಿದ್ಯಾರ್ಥಿಗಳಲ್ಲಿ ಅವರು ಪ್ರಥಮ ಶಾಖಿ, ಅದಕ್ಕೆ ಸ್ವಲ್ಪ ಕಡಿಮೆ ದ್ವಿತೀಯ, ಅನಂತರ ತೃತೀಯ ಅಂತ ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಪ್ರತಿ ವರ್ಷದಲ್ಲಿ ಕೂಡ ನಾವು ಅದನ್ನ ಆ ಒಂದು ಕ್ರೀಡಾಕೂಟ ಆಯೋಜನೆಯಲ್ಲಿ ಅದನ್ನ ನಿಯಮವನ್ನ ಪಾಲನೆ ಮಾಡ್ತೀವಿ ಮತ್ತು ತಿಳಿಸ್ಕೊಳ್ತೀವಿ. ಎಚ್ಚರಿಕೆ: ಜಾವೆಲಿನ್ ಕಲಿಯುವಾಗ ಅಥವಾ ಕಲಿಸುವಾಗ ವಿದ್ಯಾರ್ಥಿಗಳು ಎಸೆತದ ಸೆಕ್ಟರ್ನ ಹಿಂದೆ ಅಥವಾ ದೂರ ನಿಲ್ಲಬೇಕು. ಯಾಕೆಂದರೆ ಜಾವೆಲಿನ್ ಎಸೆತಗಾರನ ಕೈ ಜಾರಿ ಆಕಸ್ಮಿಕವಾಗಿ ಸೆಕ್ಟರ್ ಅನ್ನು ಹೊರಗಿರುವ ವಿದ್ಯಾರ್ಥಿಗಳಿಗೆ ತಗುಲುವ ಅಪಾಯವಿರುತ್ತದೆ. ಇದು ಬಹಳ ಎಚ್ಚರಿಕೆ. ಈ ಕ್ರೀಡಾಕೂಟ ಏನಪ್ಪ ಅಂದ್ರೆ ಈ ಒಂದು ಜಾವೆಲಿನ್ ಏನೈತಲ್ಲ, ಜಾವೆಲಿನ್ ಆಗಿರ್ಬೋದು, ಗುಂಡು ಆಗಿರ್ಬೋದು, ಚಕ್ರ ಆಗಿರ್ಬೋದು, ಇವೇನು ಎಸೆತಗಳಿದ್ದಾವೆ ಯಾವತ್ತು ಇವೆಲ್ಲ ಏನಿದಾವಲ್ಲ, ಇವು ಎಸೆತಗಳೇನಿದಾವ ಅವೆಲ್ಲ ಬಹಳಷ್ಟು ಡೇಂಜರ್. ಅದರೊಳಗೆ ಇದು ಅತಿ ಡೇಂಜರ್. ಯಾಕಂದ್ರೆ ಇದು ಮುಂದೆ ಚೂಪಿರುತ್ತೆ. ಚೂಪ್ ಅದಿತ್ತಂದ್ರೆ ಅದು ಆ ಫ್ಲಾಟ್ ಆಗಿರುತ್ತೆ ಅಂತ. ಇದು ಹಿಂಗೇನಲ್ಲ, ನೇರವಾಗಿ ಚುಚ್ಚಿಬಿಡುತ್ತೆ. ಆ ಕಾರಣದಿಂದ ಇದು ಬಹಳಷ್ಟು ಡೇಂಜರ್ ಇರೋದ್ರಿಂದ ಯಾವಾಗಲೂ ಜಾವೆಲಿನ್ ಎಸೆತ ನೀವು ನೋಡಕ್ ಹೋದರೂ ಕೂಡ ಅಥವಾ ಆಟ ಆಡಕ್ ಹೋದರೂ ಕೂಡ ಬಹಳ
ಎಚ್ಚರಿಕೆಯಿಂದ ಗಮನದಲ್ಲಿ ಅವರು ಅಂಪೈರ್ಗಳು ಏನು ಹೇಳಿರ್ತಾರೋ ಆ ರೀತಿಯಾಗಿ ದೂರದಿಂದ ನೋಡುವುದು ಬಹಳ ಸೂಕ್ತ ಅಂತಕ್ಕಂಥದ್ದು ನಿಮಗೆ ತಿಳಿದಿರಬೇಕು. ಹೀಗೆ ಇಲ್ಲಿ ಆಕ್ರಮಣಗಳು ಅಂತಕ್ಕಂಥದ್ದು. ಆಕ್ರಮಣಗಳು ಅಂತಂದ್ರೆ ಏನ ಆಕ್ರಮಣಗಳು? ಯಾವ ರೀತಿಯಾಗಿ ಆಕ್ರಮಣಗಳನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಆಕ್ರಮಣ ಹೇಗಿದೆ? ಆಕ್ರಮಣಗಳು ಜಾವಲಿನ್ ಎಸೆತದ ಹಿಡಿಯುವ ಭಾಗ ಹೊರಗಡೆಯಿಂದ ಓಡಿ ಬಂದಾಗ ಮತ್ತು ಜಾವಲಿನ ಕ್ರಮಬದ್ಧವಲ್ಲದೆ ಶೈಲಿಯಲ್ಲಿ ಎಸೆದಾಗ, ಜಾವಲಿನ ತುದಿಯ ಸೆಕ್ಟರ್ನ ಗೆರೆಯ ಮೇಲೆ ಅಥವಾ ಹೊರಗೆ ಗುರುತು ಮಾಡಿದಾಗ, ಓಡುವ ಮಾರ್ಗ ಮತ್ತು ವೃತ್ತಿಪರತೆಯ ಗೆರೆಯನ್ನು ಇಲ್ಲಿ ದೇಹದ ಯಾವುದೇ ಭಾಗದಿಂದ ಎಸೆಯಲು ಪ್ರಾರಂಭಿಸಿದ ಮೇಲೆ ಮುಟ್ಟಿದರೆ ಅದು ಇದಾಗ್ತದೆ, ಆಕ್ರಮಣ ಆಗ್ತದೆ ಅಂತ. ಇಲ್ಲಿ ಜಾವಲಿನ್ ಎಸೆತದ ನಂತರ ಉಪಕರಣಗಳ ನೆಲಕ್ಕೆ ತಾಗುವ ಮುಂಚೆ ಓಡುವ ಮಾರ್ಗವನ್ನು ಬಿಟ್ಟಾಗ ಅದು ಕೂಡ ಆಕ್ರಮಣವಾಗುತ್ತದೆ. ಇಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಏನಿದೆ ಅಂತಂದ್ರೆ ಜಾವಲಿನ್ ಗಾತ್ರ ಇದೆ. ಯಾವ ರೀತಿಯಾಗಿ ಎಷ್ಟು ಪುರುಷರಿಗೆ ಇರುತ್ತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಪುರುಷರಿಗೆ ನೋಡಿದಾಗ ಇಲ್ಲಿ ಜಾವಲಿನ್ ಅನ್ನ 600 ಗ್ರಾಮ್ 600 ಗ್ರಾಮ್ ಅನ್ನ ಮಹಿಳೆಯರಿಗಾಗಿ ಮತ್ತು ಬಾಲಕರಿಗಾಗಿ, ಕಿರಿಯ ಬಾಲಕರಿಗಾಗಿ ಇದನ್ನು ಮಾಡ್ತೀವಿ. ಇಲ್ಲಿ ಬಾಲಕರಿಗೆ 700 ಗ್ರಾಮ್ ಪುರುಷರಿಗೆ 800 ಗ್ರಾಮ್. ಈ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನ ತೂಕದ ಒಂದು ಇದನ್ನ ನೋಡ್ತೀವಿ. ಗ್ರಾಮ್ ಅಂತ. ಇಲ್ಲಿ ಅದೇ ರೀತಿಯಾಗಿ ಜಾವಲಿನ್ ಉದ್ದ ಕನಿಷ್ಠ 2.20, ಇಲ್ಲಿ 2.20, ಇದಕ್ಕೆ 2.30, 2.60. ಇದೇನಂದ್ರೆ ಮೀಟರ್ಗಳಲ್ಲಿ ಅದು ಇದಾಗ್ತದೆ. ಹೀಗೆ ಈ ಒಂದು ಕ್ರೀಡಾ ಏನು ಜಾವಲಿನ್ ಉದ್ದಗಳು ಮತ್ತು ಗಾತ್ರಗಳು ಇರ್ತದೆ ಅಂತ. ಈ ರೀತಿಯಾಗಿರ್ತಕ್ಕಂಥ ಒಂದು ರಾಜ್ಯದ ಕ್ರೀಡಾಪಟುಗಳು ಕಾಶಿನಾಥ್ ನಾಯಕ್ ಅಂತಕ್ಕಂಥವ್ರು. ಕಾಶಿನಾಥ್ ನಾಯಕ್ ಅವರು ಸಿರಿಸಿಯ ಮೂಲದವರು. ಇವರು ಉತ್ತಮ ಜಾವಲಿನ್ ಎಸೆತಗಾರರಾಗಿದ್ದಾರೆ. ಸೀನಿಯರ್ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ 73.77 ಗ್ರಾಮ್ ದೂರದ ಜಾವಲಿನ್ ಎಸೆತದ ಬಂಗಾರದ ಪದಕವನ್ನು ಗಳಿಸಿದ್ದಾರೆ. ದೆಹಲಿಯಲ್ಲಿ ನಡೆದ 19ನೇ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ 74.29 ಮೀಟರ್ ದೂರ ಜಾವಲಿನ್ ಅನ್ನ ಎಸೆದು ಕಂಚಿನ ಪದಕವನ್ನು ಗಳಿಸಿದ್ದಾರೆ. ಇವರು ಪುಣೆಯ ಆರ್ಮಿ ಸ್ಪೋರ್ಟ್ಸ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ ಮತ್ತು ಇವರ ಸುಬೇದಾರರ 69ರಲ್ಲಿ ಆರ್ಮಿಯ ರಿಜ್ಮೆಂಟ್ ನಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಿಮ್ದು ಎಲ್ಲ ಕೊಂಗು ಆಟಗಳನ್ನ ಶಿಕ್ಷಣ ನೋಡ್ತಾ ಇದ್ದಾರೆ ಗಮನದಲ್ಲಿ. ಈಗ ರಾಷ್ಟ್ರೀಯ ಕ್ರೀಡಾಪಟುಗಳು ಇಲ್ಲಿ ಸಬೀರ್ ಅಲಿ ಅವರು ಭಾರತದ ಮಾಜಿ ಜಾವಲಿನ್ ಎಸೆತಗಾರರಾಗಿದ್ದಾರೆ. ಇವರು 1984ರಲ್ಲಿ 84ರಲ್ಲಿ
ಇವರು ಕಠ್ಮಂಡುವಿನಲ್ಲಿ ಆಯೋಜಿಸಿದಂತ ಒಂದು ಸ್ಯಾಪ್ ಗೇಮ್ಸ್ ನಲ್ಲಿ ಬೆಳ್ಳಿಯ ಪದಕವನ್ನು ಗಳಿಸಿದ್ದಾರೆ. ಇದು ನಂತರ ಬೇರೆ ಬೇರೆ ಹಂತಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ತೋರಿಸಿದ್ದಾರೆ. ಇವರು ಅತ್ಯುನ್ನತ ಸಾಧನೆಗಾಗಿ ಭಾರತ ಸರ್ಕಾರವು ಇವರಿಗೆ 1981ರಲ್ಲಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಅರ್ಜುನ ಪ್ರಶಸ್ತಿಯನ್ನು ನೀಡಿದ ಇವರು ಮಹಾರಾಷ್ಟ್ರದ ಮೂಲದವರಾಗಿದ್ದಾರೆ. ಇಲ್ಲಿ ಒಂದು ಕ್ರೀಡಾಕೂಟದ ಆಟಗಾರರಿಗೆ ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ? ಅರ್ಜುನ ಪ್ರಶಸ್ತಿಯನ್ನು ಕೊಡ್ತಾರೆ. ತರಬೇತಿದಾರರಿಗೆ ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ? ಪ್ರಶಸ್ತಿಯನ್ನು ಕೊಡ್ತಾರೆ. ಆದ್ರೆ ಇಲ್ಲಿ ಕ್ರೀಡಾಕೂಟದಲ್ಲಿ 1981ರಲ್ಲಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿರ್ತಕ್ಕಂಥ ಈ ಪ್ರಶಸ್ತಿಯನ್ನ ಸಬೀರ್ ಅಲಿ ಅವರಿಗೆ ನೀಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿದಾಗ ನೀರಜ್ ಚೋಪ್ರಾ ಇವರು ಹರಿಯಾಣ ರಾಜ್ಯದವರಾಗಿದ್ದರು. ಇವರು 1916ರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೀಡಿರ್ತಕ್ಕಂಥದನ್ನ ಪೋಲೆಂಡ್ ನಲ್ಲಿ ಜರುಗಿದ IAAF ಜೂನಿಯರ್ ವಯೋಮಿತಿಯೊಳಗೆ ಅಂತಾರಾಷ್ಟ್ರೀಯ ಜಾವೆಲಿನ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ 86.46 ಮೀಟರ್ ದೂರವನ್ನು ಎಸೆದು ವಿಶ್ವ ದಾಖಲೆಯನ್ನ ನಿರ್ಮಿಸಿರುತ್ತಾರೆ. ಇಲ್ಲಿ ಇದೇ ರೀತಿಯಾಗಿರ್ತಕ್ಕಂಥದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಇಲ್ಲಿ ರಾಷ್ಟ್ರೀಯ ಕ್ರೀಡಾಪಟುಗಳಾಯಿತು. ನೆಕ್ಸ್ಟ್ ಪಟುಗಳು ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನ ನಾವು ನೋಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಈಗ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಆಟಗಳು ನಡೆಯಲ್ಲ. ಇದಿರಲಿ, ಗಮನದಲ್ಲಿರಲಿ. ಇಲ್ಲಿ ವಸ್ಟಲೇಟರ್ ಅವರು 8/8/1986ರಲ್ಲಿ ಜನಿಸಿದ್ರು. 2009ರಲ್ಲಿ ಇವರು ಜಾವೆಲಿನ್ ಅನ್ನ 83.16 ಮೀಟರ್ ದೂರ ಎಸೆದು ಮತ್ತು ಚಾಂಪಿಯನ್ಶಿಪ್ ನಲ್ಲಿ ಪದಕವನ್ನು ಗಳಿಸುವುದರೊಂದಿಗೆ ಇದು ಅವರ ಉತ್ತಮ ವೈಯಕ್ತಿಕ ಪೂರ್ವವಾಗಿತ್ತು. ಇವರು ಕ್ರಿಸ್ಟಿನ್ ಸ್ಪೇರ್ ಅವರಲ್ಲಿ ತರಬೇತಿಯನ್ನು ಪಡೆದಿದ್ದರು. ಇವರು ಒರೆಗನ್ ವಿಶ್ವವಿದ್ಯಾಲಯದಲ್ಲಿ ದಾಖಲೆಯನ್ನ ನಿರ್ಮಿಸಿದರು. ಇವರು USA ಚಾಂಪಿಯನ್ಶಿಪ್ NCAA ಚಾಂಪಿಯನ್ಶಿಪ್ 2011ರ ಟೊರೆಂಟ್ ಇಂಟರ್ನ್ಯಾಷನಲ್ ಟ್ರ್ಯಾಕ್ ಫೀಲ್ಡ್ ನಲ್ಲಿ ಭಾಗವಹಿಸಿದರು. 2011ರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಬಹುಮಾನ ಗಳಿಸಿದರು. ಇವರು 2012ರಲ್ಲಿ ಲಂಡನ್ ಒಲಿಂಪಿಕ್ ನಲ್ಲಿ ಜಾವೆಲಿನ್ ಎಸೆತದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. 2008ರ ಒಲಿಂಪಿಕ್ ನಲ್ಲಿ ಅರ್ಹತಾ ಸುತ್ತಿನಲ್ಲಿ 18ನೇ ಸ್ಥಾನ ಗಳಿಸಿದ್ದಾರೆ. ಇದು ಇವರ ವಿಜ್ಞಾನ ಪದವೀಧರರಾಗಿದ್ದು ವೆಬ್ಸೈಟ್ ಮತ್ತು ಗ್ರಾಫಿಕ್ ಡೈನರ್ ಅನ್ನು ತಮ್ಮ ವೃತ್ತಿಯನ್ನಾಗಿಸಿಕೊಂಡಿದ್ದರು.
2012ರಲ್ಲಿ ಯುಎಸ್ ಒಲಿಂಪಿಕ್ ಟ್ರಯಲ್ಸ್ ಟ್ರ್ಯಾಕ್ ಮತ್ತು ಫೀಲ್ಡ್ ನ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ತಂಡದ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಕ್ರೀಡೆಗಳು ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಸಾಧನೆ ಮಾಡಬೇಕು, ಮನುಷ್ಯ ಸಾಧಕನಾಗಿ ಬದುಕಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು. ಲೆಸ್ಸಿ ಕೋಪ್ಲ್ಯಾಂಡ್ ಅವರು ಪಿಜಿ ದೇಶದವರಾಗಿದ್ದು ಜಾವೆಲಿನ್ ಎಸೆತಗಾರರಾಗಿದ್ದು ಪಿಜಿ ದೇಶದಿಂದ ಒಲಿಂಪಿಕ್ ನಲ್ಲಿ ಭಾಗವಹಿಸಿದ ಎರಡನೆಯವರಾಗಿದ್ದವರಾಗಿದ್ದರು. 2012 ಲಂಡನ್ ಒಲಿಂಪಿಕ್ ನಲ್ಲಿ ಜಾವೆಲಿನ್ ಎಸೆತದಲ್ಲಿ ಭಾಗವಹಿಸಿ ಅಂತಿಮ ಅರ್ಹತೆಯ ಪಟ್ಟಿಯಲ್ಲಿ ಸ್ಥಾನವನ್ನು ಗಳಿಸಿದ್ದರು. ಇವರು ವಾಸಿಸುತ್ತಿರುವ ಪ್ರದೇಶ ನಡುಗಡ್ಡೆಯಾಗಿದ್ದು ಅಲ್ಲಿ ಒಂದು ಕ್ರೀಡಾಂಗಣವಿದ್ದು ಅಲ್ಲಿರ್ತಕ್ಕಂಥ ಅದರಲ್ಲೇ ಸಕ್ಕರ್ ರಗ್ಬಿಯನ್ನು ಸಹ ಆಡುತ್ತಾರೆ. ಹೀಗಾಗಿ ಇವರಿಗೆ ಸರಿಯಾಗಿ ಜಾವೆಲಿನ್ ಅಭ್ಯಾಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಹಾಗೂ ತಾಂತ್ರಿಕವಾಗಿ ಮತ್ತು ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತಿರುವ ಪ್ರದೇಶವಾಗಿದ್ದು ಹೀಗಾಗಿ ತಾಂತ್ರಿಕವಾಗಿ ಮುಂದುವರೆದ ಸಂಪನ್ಮೂಲಗಳನ್ನು ಹೊಂದಿರುವ ದೇಶಗಳಲ್ಲಿ ಜೊತೆಯಲ್ಲಿ ಪೈಪೋಟಿ ಮಾಡುವುದು ಕಷ್ಟವಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಒಂದು ಏನು ಜಾವೆಲಿನ್ ಎಸೆತದ ಒಂದು ಸಾಧಕರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಇಲ್ಲಿ ನಾವು ನೋಡಿದಾಗ ನೀವು ಕೂಡ ಒಂದು ಸಾಧನೆಯನ್ನು ಮಾಡಬೇಕು. ನಿಮ್ದು ಸತತವಾದ ಪ್ರಯತ್ನವನ್ನು ಇರಬೇಕು. ನೀವು ಮಾಡತಕ್ಕಂಥ ಒಂದು ಕೆಲಸ ಕಾರ್ಯಗಳು ಕೂಡ ಏನು ನಿಮ್ಮ ಒಂದು ಇದು ಏನಿರ್ತದೆ ಎಫರ್ಟ್ ಹಾಕಬೇಕು. ಇಲ್ಲಿವರೆಗೂ ನೀವು ಪಾಠದ ಪ್ರಶ್ನೆ ಉತ್ತರಗಳನ್ನ ಬರೆದುಕೊಂಡು ಬಂದು ತೋರಿಸ್ತಿರ್ಬೇಕು. ಅಂದಿಂದ ಅಂದೇ ಪಾಠದ ಪ್ರಶ್ನೆಯನ್ನ ನಿಮಗೆ ಇದಾಗಬೇಕು ಅಂತಕ್ಕಂಥದ್ದು. ಸಿಸಿ ಕ್ಯಾಮ್ರಾ ಗೊತ್ತಾಗಲಿ ಅಂತ ನಾನು ಹೇಳ್ತದೆ. ನೀವು ಅವತ್ತಿಂದ ಅವತ್ತೇ ಪಾಠದ ಪ್ರಶ್ನೆ ಉತ್ತರಗಳನ್ನ ನೀವು ಬರ್ಕೊಂಡು ಬಂದಿರ್ಬೇಕು. ಬರ್ಕೊಂಡ್ಬಂದು ತೋರಿಸಿ ಸೈನ್ ಹಾಕ್ಕೋಬೇಕು. ನಿಮ್ಮ ಕೆಲಸವನ್ನ ನೀವು ಮಾಡಬೇಕು. ನಿಮ್ಮ ಕಾಯಕದ ಕೆಲಸ ನೀವು ಮಾಡಬೇಕು. ವಿದ್ಯಾರ್ಥಿಗಳು ಪಾಠದ ಪ್ರಶ್ನೆ ಉತ್ತರಗಳು ಶಿಕ್ಷಕರು ಹೇಳಿದ್ದನ್ನ ಕಾರ್ಯಗಳನ್ನ ನೀವು ಮಾಡಬೇಕು. ಇದುವರೆಗೆ ಆಗಿರ್ತಕ್ಕಂಥ ಪಾಠದ ಪ್ರಶ್ನೆ ಉತ್ತರಗಳನ್ನ ನೀವು ಬರ್ಕೊಂಡ್ಬಂದು ತೋರಿಸಬೇಕು. ದಿನನಿತ್ಯ ನಿಮಗೆ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಹೇಳಿದೆ, ಜೀವನ ಚರಿತ್ರೆ. ಆ ಜೀವನ ಚರಿತ್ರೆಯನ್ನು ನೀವು ಬರ್ಕೊಳ್ತಾ ಹೋದ್ರೆ ನಾಳೆ ನೀವು ಜನವರಿ ತಿಂಗಳಲ್ಲಿ ಸ್ವಾಮಿ ವಿವೇಕಾನಂದ ಅವರ ದಿನಾಚರಣೆ ಬರುತ್ತದೆ ಮತ್ತು ಜನವರಿ 26ಕ್ಕೆ ಗಣರಾಜ್ಯೋತ್ಸವ ದಿನಾಚರಣೆ ಬರುತ್ತದೆ ಮತ್ತು ಫೆಬ್ರವರಿಯಲ್ಲಿ ದಿನಾಚರಣೆಗಳು ಬರ್ತವೆ ಮತ್ತು ಮಾರ್ಚ್ ಅಲ್ಲಿ ಯಾವ ದಿನಾಚರಣೆಗಳು ಬರ್ತವೆ, ಏಪ್ರಿಲ್ ಅಲ್ಲಿ ದಿನಾಚರಣೆಗಳು ಬರ್ತವೆ. ಏಪ್ರಿಲ್ 14 ಡಾಕ್ಟರ್ BR ಅಂಬೇಡ್ಕರ್ ಅವರ ದಿನಾಚರಣೆ ಬರುತ್ತದೆ. ಈ ರೀತಿಯಾಗಿರ್ತಕ್ಕಂಥ ಒಂದೊಂದೇ ಮತ್ತೆ ಜೂನ್ ತಿಂಗಳಲ್ಲಿ ಪರಿಸರ ದಿನಾಚರಣೆ ಬರುತ್ತದೆ. ಈಗ ಮತ್ತು 21ರಲ್ಲಿ ರಾಷ್ಟ್ರೀಯ ಯೋಗ ದಿನಾಚರಣೆ ಬರ್ತದೆ. ಈ ರೀತಿಯಾಗಿರ್ತಕ್ಕಂಥ ನೀವು ಒಂದೊಂದೇ ಏನು ಮಾಡ್ಬೇಕಂದ್ರೆ ಇದನ್ನ ಮಾಡ್ತಾ ಸಂಗ್ರಹಿಸ್ತಾ ಹೋಗ್ಬೇಕು. ನೀವು ಆ ಕೆಲಸವನ್ನ ನಿಮ್ಮ ಕೆಲಸವನ್ನ ನೀವು ಬರಿತಾ ಇರಬೇಕು. ಓದೋದು ಇದೆಲ್ಲ ಮಾಡ್ಕೊಳ್ಬೇಕು. ಹೀಗೆ ಮಾಡಿದರೆ ನೀವು ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಬೇಕಾಗುತ್ತದೆ. ಈಗ ಇವರಿಗೆ ಜೇಮ್ಸ್ ಅವರಿಗೆ ತರಬೇತಿಯನ್ನು ನೀಡುತ್ತಿದ್ದರು. ರೆಡ್ ಬುಲ್ ಸಂಸ್ಥೆಯವರು ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಇವರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬೇಕಾದ ಸವಲತ್ತು ಮತ್ತು ಸೌಲಭ್ಯಗಳನ್ನು ಒದಗಿಸುತ್ತಿದ್ದರು. ಇವರಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸ್ಕಾಲರ್ಶಿಪ್ ದೊರೆತಿದೆ. ಇವರು ಉತ್ತಮ ಜಾವೆಲಿನ್ ಎಸೆತದ ದೂರ 20 ಮೀಟರ್ ಇವರು ಪೂರ್ಣ ಗಮನವನ್ನು ಜಾವೆಲಿನ್ ಅಭ್ಯಾಸಕ್ಕೆ ನೀಡಿದ್ದಾರೆ. ಯಾವಾಗಲೂ ಒಂದು ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಅತಿ ಹೆಚ್ಚು ಒತ್ತಡ ಕೊಡಬೇಕು. ಈಗ ಓದಬೇಕು, ನೀವು ಓದೋ ಮಕ್ಕಳು ಓದಬೇಕು ಅಂದ್ರೆ ಓದೋದಕ್ಕೆ ಅತಿ ಹೆಚ್ಚು ಒತ್ತಡ ಕೊಟ್ಟರೆ ಜ್ಞಾನ ಹೆಚ್ಚಾಗ್ತದೆ. ಜ್ಞಾನ ಸಂಪತ್ತು ಜಾಸ್ತಿ ಆಗ್ತದೆ ಮತ್ತು ಆ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಈಗ ಆಂಡ್ರಸ್ ಟೊರ್ಕೆಲ್ಡೆನ್ಸ್ ಅಂತಕ್ಕಂಥ
ನರ್ವೆ ಅಂಡ್ರೆಸ್ ಟೊರ್ಕೆಲ್ಯಾಂಡನ್ ಅಂತಕ್ಕಂಥ 2008ರಲ್ಲಿ ಒಲಿಂಪಿಕ್ನಲ್ಲಿ 2ನೇ ಬಂಗಾರದ ಪದಕವನ್ನು ಜಾವೆಲಿನ್ ಎಸೆತದಲ್ಲಿ ಗಳಿಸಿದ್ದಾರೆ. ಅವರು ಮೊದಲ ಪ್ರಯತ್ನದಲ್ಲಿ 84.74 ಮೀಟರ್ 3 ಪ್ರಯತ್ನದಲ್ಲಿ ಎಸೆದು 87.93 ಮೀಟರ್ ದೂರದಿಂದ ಅವರು ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕನ ಪಡೆದಿದ್ದಾರೆ. ಆದರೆ 5ನೇ ಪ್ರಯತ್ನದಲ್ಲಿ ಇವರು 90.57 ಮೀಟರ್ ಎಸೆದ ದೂರ ಅವರು ಒಲಿಂಪಿಕ್ ದಾಖಲೆಯಲ್ಲಿ ಮೇಲೇರಿಸಿದ್ದು. ಇವರ ವೈಯಕ್ತಿಕ ಉತ್ತಮ ಎಸೆತದ ದೂರ 91.59 ಮೀಟರ್ ಆಗಿರುತ್ತದೆ. ಜಾವೆಲಿನ್ ಎಸೆತದಲ್ಲಿ 91.59 ಮೀಟರ್ ಎಸೆದಿದ್ದಾರೆ. ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನ ನೀವು ತಿಳ್ಕೊಬೇಕಾಗ್ತದೆ. ಇವರು 1/4/1982ರಂದು ನಾರ್ವೆ ಕ್ರಿಸ್ಟಿಯನ್ ಲ್ಯಾಂಡ್ನಲ್ಲಿ ಜನಿಸಿದರು. ಇವರಿಗೆ ಮೊದಲ ತರಬೇತಿದಾರರು ಇವರ ತಂದೆ ಮಾಜಿ ಜಾವೆಲಿನ್ ಎಸೆತಗಾರ ಮತ್ತು ಟಾಮ್ ಅವರು ಜಾವೆಲಿನ್ ಎಸೆತದ ದೂರ 71.64 ಮೀಟರ್. ಟೊರ್ಕೆಲ್ಯಾಂಡನ್ಸ್ ನ ಅವರ ತಾಯಿ ಬೆಂಟ್ ಅಮೋಲ್ಡೆನ್ಸ್ ರವರು 1972ರಲ್ಲಿ 100 ಮೀಟರ್ ಹಡಲ್ಸ್ನಲ್ಲಿ ರಾಷ್ಟ್ರೀಯ ಪದಕವನ್ನು ಗಳಿಸಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಕ್ರೀಡಾಪಟುಗಳಾಗಿದ್ದರು. ಇಲ್ಲಿ 1994ರ ನಾರ್ವೆಗನ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಪಡೆದರು. 1999ರವರೆಗೆ ಅವರ ತಂದೆ ತರಬೇತಿಯನ್ನ ನೀಡಿರುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ತರಬೇತಿ ನೀಡಿ ಯುರೋಪಿನ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 7ನೇಯವರಾಗಿದ್ದು 2000 ನಾರ್ವೆಗನ್ ಚಾಂಪಿಯನ್ಶಿಪ್ನಲ್ಲಿ ಮತ್ತು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 2ನೇಯವರಾಗಿದ್ದು 2001ರಲ್ಲಿ ಇವರು 2001ರಲ್ಲಿ ಆಸ್ಮಾನ್ ಮಾರ್ಟಿನ್ ಅವರ ಹತ್ತಿರ ತರಬೇತಿಯನ್ನ ಪ್ರಾರಂಭಿಸಿರುತ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಜಾವೆಲಿನ್ ಎಸೆತದ ಒಂದು ಮುಖ್ಯವಾಗಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಈ ಜಾವೆಲಿನ್ ಎಸೆತದೊಳಗೆ ನಿಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ನೀವು ತಿಳಿದುಕೊಂಡಿರಬೇಕು. ಆದರೆ ಇಲ್ಲಿ ಜಾವೆಲಿನ್ ಎಸೆತದೊಳಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ಒಂದು ಇದನ್ನ ತಿಳ್ಕೊಂಡ್ರಿ. ಈಗ ಜಾವೆಲಿನ್ ಆಧುನಿಕ ಒಲಿಂಪಿಕ್ ಕ್ರೀಡೆಗಳಲ್ಲಿ ಸೇರಿದ್ದು ಪುರುಷರ ಎಷ್ಟರಲ್ಲಿ ಸೇರಿದ್ದು 1908ರಲ್ಲಿ ಸೇರಿತ್ತು. ಅದೇ ರೀತಿಯಾಗಿ ಮಹಿಳೆಯರ ಎಷ್ಟರಲ್ಲಿ ಸೇರಿತ್ತು 1932ರಲ್ಲಿ ಸೇರ್ಪಡೆ ಆಗಿತ್ತು. ಈಗ ನಿಮಗೆ ಜಾವೆಲಿನ್ ರಚನೆಯೊಳಗೆ ಬಹಳ ಮುಖ್ಯವಾಗಿರ್ತಕ್ಕಂಥದನ್ನ ಇಲ್ಲಿ ಹಿಂಭಾಗದಲ್ಲಿರ್ತಕ್ಕಂಥದನ್ನ ಅದನ್ನ ಏನಂತ ಕರಿತೀವಿ ನಾವು ಕಾಂಡ. ಹಗ್ಗ ಸುತ್ತಿರ್ತಕ್ಕಂಥದನ್ನ ಅಲ್ಲಿ ಹಿಡಿದಿರ್ತಕ್ಕಂಥದನ್ನ ಅದಕ್ಕೆ ಕರಿತೀವಿ ಹಗ್ಗದ ಹಿಡಿ ಅಂತ ಕರಿತೀವಿ. ಅಲ್ಯೂಮಿನಿಯಂ ನಲ್ಲಿ ಇದಾಗಿರ್ತಕ್ಕಂಥ ಬಿಳಿಯದಾಗಿರ್ತಕ್ಕಂಥ ಮುಂದೆ ಚೂಪಿಗಿರ್ತಕ್ಕಂಥದನ್ನ ಅಂತ ಕರಿತೀವಿ ತೆರೆ. ಈ ಭಾಗವನ್ನ ನಾವು ಏನಂತ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನೋಡ್ತಕ್ಕಂಥವನ್ನ ಜಾವೆಲಿನ್ ನೋಡಿದ್ವಿ. ಈಗ ಇದೇ ರೀತಿಯಾಗಿರ್ತಕ್ಕಂಥದ್ದು ಪುರುಷರದ ವಿವಿಧ ಗಾತ್ರದ ಜಾವೆಲಿನ್ ಒಳಗೆ ಇಲ್ಲಿ ನಾವು ಪುರುಷರದು ಮಹಿಳೆಯರಿಗಾಗಿ ಕಿರಿಯ ಬಾಲಕರಿಗಾಗಿ ಎಷ್ಟು 100 ಗ್ರಾಮ್ ಇರ್ತದೆ 600 ಗ್ರಾಮ್ ಇರ್ತದೆ. ಅದೇ ರೀತಿಯಾಗಿ ಬಾಲಕರಿಗೆ ಎಷ್ಟು 100 ಗ್ರಾಮ್ ಇರ್ತದೆ 100 ಗ್ರಾಮ್. ಅದೇ ರೀತಿಯಾಗಿ ಪುರುಷರಿಗೆ ಎಷ್ಟು 100 ಗ್ರಾಮ್ ಇರ್ತದೆ 200 ಗ್ರಾಮ್. ಆದರೆ ಜಾವೆಲಿನ್ ವೃತ್ತದ ಕನಿಷ್ಠ ಮೀಟರ್ಗಳಲ್ಲಿ ಇದು ಮಹಿಳೆಯರಿಗಾಗಿ ಬಾಲಕರಿಗಾಗಿ ಕಿರಿಯ ಬಾಲಕರಿಗೆ ಎಷ್ಟು ಇರ್ತದೆ 2.20. ಅದೇ ರೀತಿಯಾಗಿ ಇದು ಬಾಲಕರಿಗೆ 2.30.
ಪುರುಷರಿಗೆ ಈ ರೀತಿಯಾಗಿರ್ತಕ್ಕಂಥ ಇದು ಕನಿಷ್ಠ. ಗರಿಷ್ಠ ಅಂತಂದ್ರೆ 2.30 2.30 ಇದು ಗರಿಷ್ಠ. 2.40 ಇದು 2.70